ಒಂಥರ ವಿಯರ್ಡ್ ಅನ್ಸುತ್ತೆ. ಬೈಕಿಂಗ್ ಅಂತ ಬಂದಾಗ ಒಂದು ಕಮ್ಯುನಿಟಿ ಆಗಿಲ್ಲ ಇದು. ಅಡ್ವೆಂಚರ್ ಗಾಡಿಗಳ ಬಗ್ಗೆ ಇವಾಗ ಕ್ರೇಜ್ ಬಿಟ್ಬಿಟ್ಟಿದ್ದಾರೆ. ಯಾಕಂದ್ರೆ ಎಲ್ಲರೂ ಸೂಪರ್ ಬೈಕ್ ಶೋಕಿಗಳು ಶುರು ಮಾಡ್ಕೊಂಡ್ಬಿಟ್ಟಿದ್ದಾರೆ. ಒಂದು 50 ಕಿಲೋಮೀಟರ್ ಡ್ರಿಲ್. ತುಂಬಾ ಜನ ಕಮೆಂಟ್ ಹಾಕ್ತಾರೆ, ನಿಮ್ಗೆ ಯಾಕೆ ಮತ್ತೆ ಬೈಕ್ ರೈಡಿಂಗ್ ಏನಕ್ಕೆ ಬೇಕು ನಿಮ್ಗೆ? RR ನಗರ್ಗೆ ಹೋಗೋ ಫ್ಲೈಓವರ್ ಈ ತರ ಗಿರಿಗಿರ ಅಂತ ಕಿರ್ದಿಕ್ಕವ್ರೆ. ಹಲೋ ಗಾಯ್ಸ್, ಆಲ್ ಆಫ್ ಸಡನ್ ಒಂದು ಕೆಲಸ ಬಂತು. ಅದಕ್ಕೇನೆ ಇವತ್ತು ಭೀಮನ ತಕೊಂಡು ಹೋಗೋಣ ಅಂತ ಅಂದ್ಬಿಟ್ಟು ರೆಡಿ ಆಗಿದ್ದೀನಿ. ಭೀಮನ್ನ ರೈಡಲ್ಲ ಅಂದರೆ ಕೆಲ್ಸದ ಮೇಲೆ ಹೋಗ್ತಾ ಇದ್ದೀನಿ. ಸೊ ಏನು ಕತೆ ಎಲ್ಲ ಹೇಳ್ತೀನಿ. ನಾನು ಗಾಡಿ ಇದು ಸ್ಟಿಕ್ಕರ್ ವರ್ಕ್ ಆದಮೇಲೆ ಆ್ಯಕ್ಚುಲಿ ಎಲ್ಲೂ ತೊಗೊಂಡೋಗಿಲ್ಲ ನಾನು. ಇವತ್ತೊಂದು 2-3 ಕೆಲಸ ಇದೆ ನನಗೆ. ಅದಕ್ಕೆ ಇವತ್ತು ಭೀಮನೆ ತಗೊಂಡೋಗೋ ಪ್ಲ್ಯಾನಲ್ಲಿ ಹೊರಡ್ತಿದ್ದೀನಿ. ಜೈ ಅಯ್ಯಪ್ಪ, ಎಷ್ಟೋ ಬೆಟರ್ ಆಗಿದೆ ಲಾಸ್ಟ್ ಟೈಮ್ಗಿಂತ. ನಿಜವಲ್ಲೂ ಕೂರಕ್ಕೂ ಕಷ್ಟ ಆಗ್ತಿತ್ತಲ್ಲ ನನಗೆ. ಇವಾಗ ಒಂದೇ ಟೇಕಲ್ಲಿ ಕೂತ್ಕೊಂಡ್ಬಿಟ್ಟಿದ್ದೀನಿ. ಓಕೆ, ಜೈ ಭೀಮಾ. ಲೆಟ್ಸ್ ಗೋ. ಓಕೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಒಂದು ಕೆಲಸ ಇತ್ತು ನನಗೆ, ಅದಕ್ಕೆ ಅರ್ಜೆಂಟಾಗಿ ಬೈಕ್ ಎತ್ತಿದೆ. ಬೈಕ್ನ ಆ್ಯಕ್ಚುಲಿ ಏನಾಗಿದೆ ಅಂತ ಅಂದರೆ, ನಾನು ಗಾಡಿ ಸರ್ವಿಸ್ ಮಾಡಿಸೋದ್ನಲ್ಲ, ಆ ಗಾಡಿ ಸರ್ವಿಸ್ ಮಾಡಿಸಿದಾಗಿಂದನೂ ಗಾಡಿನ ಎತ್ಕೊಂಡು ರೈಡ್ ಮಾಡಿಲ್ಲ. ಯಾಕಂದರೆ ಫೋರ್ಕೆಲ್ಲ ಅದು ಟೈಟ್ ಮಾಡಿಸ್ಬೇಕಂತ ಹೇಳಿದ್ದಾರೆ ಆಫ್ಟರ್ 400 ಕಿಲೋಮೀಟರ್ಸು. 400 ಕಿಲೋಮೀಟ್ರಲ್ಲ 100 ಕಿಲೋಮೀಟ್ರೂ ಓಡಾಡ್ದಂಗಿಲ್ಲ ನಾನು ಯಾಕೋ ಗಾಡಿಯಲ್ಲಿ. ಮೇ ಬಿ ಇಲ್ಲ ಅನ್ಸುತ್ತೆ, ನಿಖಿಲ್ ತಂದು 100 ಆಗಿರ್ಬೋದು. ಬಟ್ ಏನಂದರೆ ಮುಂದೆಗಡೆ ಫೋರ್ಕೆಲ್ಲ ಹೋಗ್ಬಿಟ್ಟಿತ್ತಲ್ಲ, ಫೋರ್ಕ್ ಟೈಟ್ ಮಾಡ್ಬೇಕಂತ ಹೇಳಿದ್ದಾರೆ. 400 ಆದಮೇಲೆ ಓಡಿಸ್ತಾನೆ ಇಲ್ಲ. ಮತ್ತು ಇವಾಗ ವಿಪರೀತ ಸಮ್ಮರ್ ಇರೋ ಕಾರಣ ಅಂತೂ ನಾನು ಗಾಡಿನ ಎತ್ತದೇ ಇಲ್ಲ, ಇತ್ತೀಚೆಗೆ ಆಗ್ತಾನೆ ಇಲ್ಲ ಬಿಸಿಲಿಗೆ. ಸೊ ನಾನು ಏನು ಮಾಡೋಣ ಅಂದ್ಕೊಂಡೆ, ಈಗ ಡಬಲ್ಸ್ನೆಲ್ಲ ಕರ್ಕೊಂಡು ಹೋಗ್ತೀನಿ ಅಂದರೆ ನಮ್ಮಮ್ಮ ಬರ್ತಾರೆ ಜೊತೆಗೆ ಪಾಪ. ಬಟ್ ಏನಂದರೆ ನನಗೆ ಗಾಡಿನೇ ವೆಯ್ಟ್ ಇದೆ, ಆಲ್ಮೋಸ್ಟ್ 200 kg ಇದೆ. ಸೊ ಅದ್ರ ಮೇಲೆ ನಮ್ಮಮ್ಮನೂ ನಾನು ಕೂರಿಸ್ಕೊಂಡ್ರೆ ಏನಾಗ್ಬಿಡುತ್ತೆ, ನನಗೆ ತುಂಬ ವೆಯ್ಟ್ ಬ್ಯಾಲೆನ್ಸ್ ಮಾಡೋಕ್ಕೆ ಕಷ್ಟ ಆಗ್ಬಿಡುತ್ತೆ. ಅದಕ್ಕೆ ನಮ್ಮಮ್ಮನಿಗೆ ಬೈಕ್ ಎತ್ತಿದಾಗ ಬರಬೇಡ ಅಂತ ಹೇಳ್ಬಿಟ್ಟೆ ಪಾಪ ಅವ್ರಿಗೆ ಆಸೆ ಭೀಮನ್ ಜೊತೆ ಬರೋಕ್ಕೆ. ಬಟ್ ಈಗ ಒಂದು ಸ್ವಲ್ಪ ತಿಂಗಳು ಅಟ್ಲೀಸ್ಟ್ ಒಬ್ಬಳೇ ಓಡಿಸಿ ಪ್ರಾಕ್ಟೀಸ್ ಆಗೋವರೆಗೂ ನಮ್ಮ ಅಮ್ಮನ ಕೂರಿಸ್ಕೊಂಡ್ರೆ ನನಗೆ ವೆಯ್ಟ್ ಬ್ಯಾಲೆನ್ಸ್ ಮಾಡೋಕ್ಕೆ ಕಷ್ಟ ಆಗ್ತಾ ಇದೆ, ಕೈ ನೋವು ಬಂದ್ಬಿಡುತ್ತೆ. ಅದಕ್ಕೇನೆ ನಾನು ಒಬ್ಬಳೇ ಹೋದಾಗ ಬೈಕ್ ಎತ್ಕೊಂಡು ಹೋಗ್ಬೇಕು, ಗಾಡಿ ಸ್ಟಾರ್ಟ್ ಮಾಡಿಲ್ಲ ಅಂದರೆ ಆಗಲ್ವಲ್ಲ ಅಂತ ಅಂದ್ಬಿಟ್ಟು, ಅದಕ್ಕೇನೆ ಕೊನೆಗೂ ನಾನು ನನ್ನ ಭೀಮನ್ನ ಎತ್ತಾಕೊಂಡು ಒಂದು ಕೆಲ್ಸಕ್ಕೆ ಹೋಗ್ತಾ ಇದ್ದೀನಿ. ನನ್ನ ಹೊಟ್ಟೆಪಾಡು ನಿಮಗೆ ಗೊತ್ತು, ವ್ಲಾಗಿಂಗ್ ಬಿಟ್ಟರೆ ನಾನು ಪ್ರಮೋಷನ್ಸ್ಗಳನ್ನ ಮಾಡ್ತೀನಿ ಅಂತ ಹೇಳಿಬಿಟ್ಟು. ಹಾಗಾಗಿ ಇವತ್ತು ಒಂದು ಶಾರ್ಟ್ ರೈಡ್ ಅಷ್ಟೇ, ದೂರ ಏನಿಲ್ಲ. ಯಾಕಂದರೆ ನಾನು ಶಾರ್ಟಾಗೆ ರೈಡ್ನ ಶುರು ಮಾಡ್ಕೊತಾ ಹೋದರೆ ನನಗೆ ಕಾನ್ಫಿಡೆನ್ಸ್ ಬರುತ್ತೆ. ನಂಗೆ ಆ ಕಾನ್ಫಿಡೆನ್ಸ್ ಬರೋವರೆಗೂ ಸ್ವಲ್ಪ ಕಷ್ಟ ಇದೆ ನನಗೆ. ಸೊ ಕಾನ್ಫಿಡೆನ್ಸ್ ಬರೋವರೆಗೂ ನನ್ನನ್ನು ನಾನು ಸ್ವಲ್ಪ ಪುಷ್ ಮಾಡ್ಕೋಬೇಕು ಆ್ಯಂಡ್ ಸ್ವಲ್ಪ ಧೈರ್ಯ ತಗೋಬೇಕು. ಅದಕ್ಕಾಗಿ ಶಾರ್ಟಾಗಿ ಇಲ್ಲಿಲ್ಲೇ ಓಡಾಡಿ ಸ್ವಲ್ಪ ಬೈಕ್ನ ಬ್ಯಾಲೆನ್ಸ್ ಮಾಡ್ತಾ ಇದ್ದೀನಿ. ಯಾಕಂದರೆ ಕೈ ಕಾಲು ಎರಡರಲ್ಲೂ ಸ್ವಲ್ಪ ಶಕ್ತಿ ಇಲ್ಲ ನನಗೆ, ಇನ್ಫ್ಯಾಕ್ಟ್ ಶಕ್ತಿ ಇಲ್ಲ ನನಗೆ. ಇವಾಗ ಓಡಿಸಿದ್ನ ನನಗೊಂದು ಸ್ವಲ್ಪ ಹೊತ್ತಿಗೆ ಕೈ ಕಾಲೆಲ್ಲ ನೋವು ಬಂದು ಕಾಲು ಊತ ಬಂದುಬಿಡುತ್ತೆ, ಕೈಯೆಲ್ಲ ನೋವು ಬಂದುಬಿಡುತ್ತೆ. ಸೊ ಸ್ವಲ್ಪನೇ ಶುರು ಮಾಡಿಕೊಂಡು ಆಮೇಲೆ ನೋಡೋಣ ನೆಕ್ಸ್ಟ್ ರೈಡ್ಸ್ಗೆಲ್ಲ ಅಂತ ಹೇಳಿ ಮಾಡ್ತಾ ಇರೋದು. ಆ್ಯಂಡ್ ಇವತ್ತು ನಾನು ಹೋಯ್ತಾ ಇರೋದು ಬಿಡದಿಗೆ. ಏನು ಅಂದರೆ ಒಂದು ನಾನ್ ವೆಜ್ ಫುಡ್ ಪ್ರಮೋಷನ್ ಇದೆ. ನಾನು ತಿನ್ನಲ್ಲ, ಬಟ್ ವಿಡಿಯೋ ಮಾಡ್ತೀನಿ. ಅದು ನಾನು ತುಂಬ ಸತಿ ಹೇಳ್ಬಿಟ್ಟಿದ್ದೀನಿ, ನಾನು ವೆಜಿಟೇರಿಯನು, ಬಟ್ ಮೊಟ್ಟೆ ತಿಂತೀನಿ ಈಗ ಹೆಲ್ತ್ ಇಶ್ಯೂಸ್ ಆದಾಗಿಂದ. ಬಟ್ ಏನಂದರೆ ಹೊಟ್ಟೆಪಾಡು ನಡಿಬೇಕಲ್ವಾ, ನನ್ನ ಫ್ರೆಂಡ್ಸ್ ಎಲ್ಲ ಬರ್ತಾರೆ, ಅವ್ರು ತಿನ್ನೋದನ್ನು ಕ್ಯಾಪ್ಚರ್ ಮಾಡೋದಷ್ಟೇ ನಾನು. ಸೊ ನಾನ್ ವೆಜ್ ಫುಡ್ ಪ್ರಮೋಷನ್ ಇದೆ ಬಿಡದಿ ಹತ್ರ, ಓಕೆನಾ? ಅದು ಯಾವುದೋ ತೋರಿಸ್ತೀನಿ ಬನ್ನಿರಿ, ನನಗೂ ಗೊತ್ತಿಲ್ಲ. ಯಾರಾದರೂ ಆ ಕಡೆ ಓಡಾಡ್ತಾ ಇರೋರು ಏನಾದರೂ ನಾನ್ ವೆಜ್ ತಿನ್ನಬೇಕು ಅಂದರೆ ನೀವು ಅಲ್ಲಿ ಬ್ಯಾಟಿಂಗ್ ಮಾಡ್ಬೋದು ಗೈಸ್. ಸೊ ನಾನ್ ವೆಜ್ ಫುಡ್ ಪ್ರಮೋಷನ್ಗೆ ಹೋಯ್ತಾ ಇದ್ದೀನಿ. ತಿಂದೇ ಇಲ್ದಿರೋರು ಏನು ಮಾಡೋಕ್ಕಾಗುತ್ತೆ, ಹೊಟ್ಟೆಪಾಡು ನಡಿಬೇಕಲ್ವಾ? ಯಪ್ಪ ಎಂಥ ಸೆಕೆ ಅಂದರೆ ಮಾರ್ರೆ ನಮಗೆ, ಸೀರಿಯಸ್ಲಿ ಬೆಂಗಳೂರಲ್ಲೇ ಎಷ್ಟು ಸೆಕೆ ಹೊಡಿತಾ ಇದೆ ಪಾಪ. ಇನ್ನು ಊರಾಚೆಗೆ ಇರೋರ ಕತೆ. ಓಹೋ, ನಾನು ಕಾರ್ಪೆಲ್ಲ ಹಾಕಿಸಿದ್ಮೇಲೆ ನಂಗೆ ನೆಮ್ಮದಿ ಆಯ್ತಪ್ಪ ಸ್ವಲ್ಪ. ನನಗೆ ಎಲ್ಲೆಲ್ಲಿ ಏನೇನು ಇರಬೇಕೋ ನನ್ನ ಗಾಡೀಲಿ ಅಲ್ಲಿ ಇದ್ಬಿಡ್ಬೇಕು, ಇಲ್ಲ ಅಂದರೆ ಇರಿಟೇಟ್ ಆಗ್ಬಿಡುತ್ತೆ ನನಗೆ. ಸೊ ಭೀಮಾ ಫುಲ್ ರೆಡಿ, ಜಿಂಚಾಕ್ ಅಂತ ಹೋಯ್ತಾವನೆ. ಮನಿ ಒಂದು ಸ್ವಲ್ಪ ಹೊತ್ತು ರಿಲ್ಯಾಕ್ಸ್ ಮಾಡಿ ರೈಡ್ ಮಾಡಿ ಆಮೇಲೆ ಸ್ವಲ್ಪ ಹೊತ್ತು ಮಾತಾಡ್ಕೊಂಡು ಹೋಗೋಣ ಇವತ್ತು, ಓಕೆನಾ? ಅಲ್ಲ ಏನಿದು RR ನಗರ್ಗೆ ಹೋಗೋ ಫ್ಲೈಓವರು ಈ ಥರ ಗಿರಿಗಿರ ಅಂತ ಕಿರ್ದಿಕ್ಕವ್ರೆ. ಸ್ಲಿಪ್ಪೇ ಆಗೋಯ್ತದೆ, ನೈಸ್ ಟೈರ್ ಇದ್ರೆ ಇಲ್ಲಿ. ಏನು ಬುದ್ಧಿ ಬೇಡವ ಇವಕ್ಕೆ? ಯಪ್ಪ, ಎಷ್ಟು ಡೇಂಜರ್ ಗೊತ್ತಾ ಇದು? ಏನು ದರಿದ್ರ ಮಾಡ್ತಾರೋ ಥೂ. ಏನ್ ಗೊತ್ತಾ, ಬೈಕಲ್ಲಿ ಕಂಟ್ರೋಲ್ ಸಿಗುತ್ತೆ, ಆಕ್ಟಿವಾದಲ್ಲಿ ಡಿಸ್ಕ್ ಬ್ರೇಕ್ ಇರುತ್ತೆ ಮುಂದೆಗಡೆ. ಬ್ರೇಕ್ ಹಿಡಿದ್ರೆ ಜುಬ್ ಬಂದ್ಬಿಡುತ್ತೆ.
ಫುಲ್ಲು ಕೊರ್ದಿಕ್ಬಿಟ್ಟವ್ರೆ ರೋಡ್ನ. ಏನ್ ಜನನೋ, ಅದೇನ್ ಕನ್ಸ್ಟ್ರಕ್ಷನ್ ಮಾಡ್ತಾರೋ. ಈ RR ನಗರ್ ಕಡೆ ಬಂದ್ಬಿಟ್ರೆ ಬರೀ ಅರ್ಧಂಬರ್ಧ ಮಾಡಿರೋ ಕನ್ಸ್ಟ್ರಕ್ಷನ್ಸ್ ಕಡೆ. ಅದ್ ಯಾಕೆ ಹಿಂಗ್ ಮಾಡ್ತಾರೋ ಗೊತ್ತಿಲ್ಲ. ಅರ್ಧಂಬರ್ಧ ಕೆರ್ದಿ ಇಕ್ಕಿರೋದು. ಬಹಳ ಡೇಂಜರ್ ಇದು. ಮಳೆಗಾಲದಲ್ಲಂತೂ ಗೊತ್ತೇ ಆಗಲ್ಲ ಅನ್ಕೊಳ್ಳಿ. ಏನ್ ಗಾಯ್ಸ್ ಸಮಾಚಾರ ಮತ್ತೆ ಅದೇ ನನ್ನ ಕಂಟೆಂಟ್ ಎಲ್ಲ ನೋಡ್ತಾ ಇದ್ದೀರಾ. ತುಂಬಾ ಲಾಂಗ್ ಗ್ಯಾಪ್ ಆಗೋಯ್ತು ಮೋಟೋ ವ್ಲಾಗಿಂಗ್ ಎಲ್ಲ ಶುರು ಮಾಡಿ ನಾನು. ಬಿಕಾಸ್ ನಾನು ಎಲ್ಲೂ ರೈಡ್ ಹೋಗ್ತಾ ಇಲ್ಲ. ಸೊ ರೈಡ್ ಹೋಗ್ತಾ ಇಲ್ದಿರೋ ಕಾರಣ ನನಗೆ ಕಂಟೆಂಟ್ ಆಗ್ತಾ ಇಲ್ಲ. ಒಂದೆರಡು ಗಾಡಿ ಎಲ್ಲ ರಿವ್ಯೂ ಮಾಡಿದೆ ನಾನು. ಹೇಳ್ತಾವ್ರಲ್ಲ ಅದು ಭೀಮನ್ ಗೊತ್ತು. ಯಾರಾದ್ರೂ ನೋಡಿದ್ರೆ ಅದು ಭೀಮನ್ನಿನ ಗುರುತಿಸಿದೆ. ಬಿಕಾಸ್ ಅವನಿಂದ ನಾನು ಅಂತ ಹೇಳಿದ್ದೀನಲ್ಲ. ಮತ್ತೆ ಅದೇ ಕಾಂಟೆಂಟ್ ಎಲ್ಲ ಮಾಡೋದಕ್ಕೆ ಆಗ್ತಾ ಇಲ್ಲ, ರಿವ್ಯೂಗಳನ್ನ ಕೊಡೋದಕ್ಕೆ ಆಗ್ತಾ ಇಲ್ಲ ಬೇಸಿಕಲಿ ನನಗೆ. ಯಾಕಂದ್ರೆ ಆಕ್ಸಿಡೆಂಟ್ ಆದಾಗಿಂದ ಒಂದೆರಡು ಬೈಕ್ ರಿವ್ಯೂ ಮಾಡಿದೆ ನಾನು. ಒಂದು ಸ್ಪೀಡ್ 400 ಒಂದು, ಸಾರಿ ಸ್ಪೀಡ್ 350 ಒಂದು, ಎಲ್ಲ ರಾಯಲ್ ಎನ್ಫೀಲ್ಡ್ ಎಲೆಕ್ಟ್ರಿಕ್ ಗಾಡಿ ಒಂದು. ಸೊ ಅದು ಬಿಟ್ರೆ ಬೇರೆ ಯಾವುದು ಮಾಡೋಕ್ಕಾಗಿಲ್ಲ. ರೈಡ್ ಕೂಡ ಹೋಗೋಕ್ಕಾಗಿಲ್ಲ ನಾನು. ರೈಡ್ ಹೋಗ್ತೀನಿ ಇಷ್ಟರಲ್ಲೇನೆ. ಸ್ವಲ್ಪ ಸಮ್ಮರ್ ಇಳಿಲಿ ಅಂತ ವೇಟ್ ಮಾಡ್ತಾ ಇದ್ದೀನಿ ನಾನು. ಬಿಕಾಸ್ ಈ ಸಮ್ಮರಲ್ಲಿ ನನಗೆ ಸ್ವಲ್ಪ ಬಿಸಿಲು ನೋಡಿದ್ರೆ ಭಯ ಶುರುವಾಗ್ಬಿಟ್ಟಿದೆ. ಯಾಕಂದರೆ ನನಗೆ ಸನ್ಸ್ಟ್ರೋಕ್ ಆಗಿದಲ್ವಾ, ಸ್ವಲ್ಪ ಬಿಸಿಲು ನೋಡಿದ್ರೆ ರಿಸ್ಕೇ ಬೇಡ ಅಂತ ಅನ್ಸ್ಬಿಡುತ್ತೆ ನನಗೆ. ಸೊ ಹಾಗಾಗಿ ಸ್ವಲ್ಪ ಅವಾಯ್ಡ್ ಮಾಡ್ತಾ ಇದ್ದೀನಿ ಅಷ್ಟೇ ಬಿಸಿಲನ್ನ ನಾನು. ಆ್ಯಂಡ್ ಏನು ಗೊತ್ತಾ, ಒಂದೇ ಸತಿ ತುಂಬ ಜನ ಕಮೆಂಟ್ ಆಗ್ತಾರೆ, ನಿಮ್ಗೆ ಯಾಕೆ ಮತ್ತೆ ಬೈಕ್ ರೈಡಿಂಗ್ ಏನಕ್ಕೆ ಬೇಕು ನಿಮಗೆ, ಮನೇಲಿರಿ ಅದು ಇದು ಅಂತೆಲ್ಲ ಕಮೆಂಟ್ ಆಗ್ತಾ ಇರ್ತಾರೆ. ಏನು ಗೊತ್ತಾ, ಇದು ಎಂಡ್ ಆಫ್ ದ ಡೇ ಇಟ್ ಈಸ್ ಅವರ್ ಚಾಯ್ಸ್ ಆಯಿತಾ. ನಮಗೆ ನಾವು ಮಾಡ್ತೀವಿ ಅಂತ ಕಾನ್ಫಿಡೆನ್ಸ್ ಇದೆ ಅಂತ ಅಂದರೆ ಏನು ಬೇಕಾದ್ರೂ ಮಾಡ್ಬೋದು, ಸರಿನಾ. ಧೈರ್ಯ ಕಳ್ಕೊಂಡು ಕೂತ್ಕೊಂಡ್ರೆ ಜೀವನ ಮುಂದಕ್ಕೆ ಹೋಗೋದಿಲ್ಲ. ಸೊ ಆ ಧೈರ್ಯ ಕಳ್ಕೋಬಾರ್ದು, ಬಂದಿರೋ ದಾರಿ ಮರಿಬಾರ್ದು ಅನ್ನೋದು ನನ್ನ ಉದ್ದೇಶ. ನಾನು ಮೊದಲೇ ಥರ ರೈಡ್ ಮಾಡ್ತೀನೋ ಇಲ್ವೋ ನನಗೆ ಗೊತ್ತಿಲ್ಲ. ಬಟ್ ನನಗೆ ಭೀಮನ್ ಬಿಟ್ಟಿರೋಕ್ಕಾಗಲ್ಲ, ಅದು ಮಾತ್ರ ಫ್ಯಾಕ್ಟು. ಮುಂದೆ ಏನೇನು ಥರ ರೈಡ್ ಮಾಡ್ತೀನಿ, ಏನಾಗುತ್ತೆ ಏನು ಗೊತ್ತಿಲ್ಲ ನನಗೆ. ನೋ ಐಡಿಯಾ, ಐ ಆಮ್ ಕ್ಲೂಲೆಸ್. ಬಟ್ ಇರುವಾಗ ಚೆನ್ನಾಗಿರ್ಬೇಕು, ಅದ್ರ ಜೊತೆ ಸಣ್ಣ ಪುಟ್ಟ ರೈಡ್ಗಳನ್ನ ಮಾಡ್ಕೊಂಡು ಅಟ್ಲೀಸ್ಟ್ ಸ್ವಲ್ಪ ಖುಷಿಯಾಗಿರ್ಬೇಕು ಅನ್ನೋದು ನನ್ನ ಉದ್ದೇಶ. ಎಸ್, ಲೈಫ್ಗಿಂತ ದೊಡ್ಡದು ಯಾವುದೂ ಇಲ್ಲ, ಆರೋಗ್ಯದ ಮುಂದೆ ಯಾವುದೂ ಇಲ್ಲ ದೊಡ್ಡದು. ಅದು ಚೆನ್ನಾಗಿರೋದಕ್ಕೆ ನಾನು ಬೈಕ್ ಎತ್ತಕ್ಕೆ ನಂಗೆ ಪರ್ಮಿಷನ್ ಕೊಟ್ಟಿರೋದು. ಇಲ್ಲಾಂದರೆ ಪರ್ಮಿಷನ್ನೇ ಕೊಡ್ತಾ ಇರಲಿಲ್ಲ ನನಗೆ ಆ್ಯಕ್ಚುಲಿ ಬೈಕ್ ಎತ್ತೋದಕ್ಕೆ. ನಾನು ಚೆನ್ನಾಗಿದ್ದೀನಿ ಅಂತಾನೆ ಅಪ್ರೂವ್ ಕೊಟ್ಟು ನಾನು ಗಾಡಿ ಓಡ್ಸೋಕ್ಕೆ ಪರ್ಮಿಷನ್ ಕೊಟ್ಟಿರೋದು. ಐ ಆಮ್ ವೆರಿ ಥ್ಯಾಂಕ್ಫುಲ್ ಫಾರ್ ದ ಡಾಕ್ಟರ್ಸ್ ಆ್ಯಕ್ಚುಲಿ ನನಗೆ ಇಷ್ಟು ಬೇಗ ಹೀಲ್ ಮಾಡಿರೋದಕ್ಕೆ. ಹೇಳ್ತಿದ್ದೀನಲ್ಲ, ನನಗೆ ಈಗಲೂ ಈ ಕೈ ನೋವು ಬರುತ್ತೆ, ಈ ಕಡೆ ಇದು ಕೈ ನೋವು ಬಂದುಬಿಡುತ್ತೆ, ಸ್ವಲ್ಪ ಕಾಲು ಊದ್ಕೊಳ್ಳುತ್ತೆ. ಇಟ್ಸ್ ಓಕೆ, ಅದು ಹೇಳಿದ್ದಾರೆ ಅದು ವರ್ಷಗಟ್ಟಲೆ ಬೇಕಾಗುತ್ತೆ ಅದು ಕಂಪ್ಲೀಟ್ಲಿ ಇದಾಗಕ್ಕೆ ಅಂತ. ಮನೆಗೆ ಹೋದ್ಮೇಲೆ ಪಿಲ್ಲೋ ಇಟ್ಕೊಂಡು ಕಾಲನ್ನ ಎಲಿವೇಟ್ ಮಾಡಿದ್ರೆ ಆಟೋಮೆಟಿಕ್ಕು ಪೇಯ್ನು, ನೋವು, ಸ್ವೆಲ್ಲಿಂಗು ಎಲ್ಲ ಇಲ್ಲೋಗುತ್ತೆ. ಬಟ್ ಲೈಫ್ ಮಸ್ಟ್ ಗೋ ಆನ್ ಅಲ್ವಾ. ಈಗ ನಾನು ದುಡಿಯೋಕ್ಕಾಗಲ್ಲ ಅಂತ ಕೂತ್ಕೊಂಡ್ರೆ ನನಗೆ ಎಷ್ಟು ದಿನ ಅಂತ ನೋಡಿ, ಒಂದು ವಯಸ್ಸಿಗೆ ಬಂದಮೇಲೆ ಎಷ್ಟು ದಿನ ಅಂತ ಮನೇಲಿ ಕೂತ್ಕೊಳ್ಳೋಕ್ಕಾಗುತ್ತೆ. ನಮ್ಮ ಸ್ವಾಭಿಮಾನಕ್ಕೆ ನಮಗೆ ಅಡ್ಡ ಬರುತ್ತೆ ಅಲ್ವಾ. ಏನಪ್ಪ ಅಂತ ಅನ್ಸ್ಬಿಡ್ಬಾರ್ದು, ಆ ಶಿಟ್ ಅನ್ಸ್ಬಾರ್ದು. ಸೊ ಎದ್ಬಿಟ್ಟು ಲೈಫ್ನ ಮೂವ್ ಆಗೋದ್ರ ಬಗ್ಗೆ ನೋಡಬೇಕು. ಸೊ ಹಾಗಾಗಿ ಕಷ್ಟ ಆದರೂ ನನಗೆ ನೋವಾದರೂ ನಾನು ಹೇಳ್ಕೊಳ್ಳಲ್ಲ, ನಾನು ಮಾಡ್ತಾ ಇದ್ದೀನಿ. ತುಂಬ ನೋವು ಅನುಭವಿಸಿದ್ದೀನಿ. ಇಟ್ ವಾಸ್ ನಾಟ್ ಅ ಸ್ಮಾಲ್ ಇಂಜುರಿ. ಬಟ್ ಇವತ್ತು ನಾನು ಭೀಮಾ ಇಬ್ಬರು ಸ್ಟ್ರಾಂಗ್ ಆಗಿ ನಿಂತಿದ್ದೀವಿ ಅಂತಂದರೆ ಅದೆಲ್ಲ ನಿಮ್ಮೆಲ್ಲರ ಬ್ಲೆಸ್ಸಿಂಗ್ ಅಷ್ಟೇ ನಾನು ಹೇಳೋದು. ಸೊ ಯಾವ ಥರ ಕಾಂಟೆಂಟು ನಿಮಗೆ ಬೇಕು ಅಪ್ಕಮಿಂಗಲ್ಲಿ ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ. ಯಾವುದಾದ್ರೂ ಗಾಡಿಗಳು ರಿವ್ಯೂ ಮಾಡಬೇಕು ಅಂದ್ರೆ ರಿವ್ಯೂ ಮಾಡೋಣ. ಬಿಕಾಸ್ ಇವಾಗ ಎನಿವೇಸ್ ನಾನು ಗಾಡಿ ಎಲ್ಲ ಓಡಿಸ್ಬೋದು ಆರಾಮಾಗಿ. ಸೊ ಗಾಡಿ ಓಡಿಸ್ಕೊಂಡೆ ರಿವ್ಯೂನು ಮಾಡ್ಬೋದು ನಾವು ಇನ್ಮೇಲಿಂದ. ಬಟ್ ಐ ಟೇಕ್ ಇಟ್ ವೆರಿ ಸ್ಲೋಲಿ. ಕಂಟೆಂಟು ಸ್ವಲ್ಪ ಸ್ಲೋ ಡೌನ್ ಆಗುತ್ತೆ. ಬಟ್ ಪ್ಲೀಸ್ ಅದೇ ಥರ ಪ್ರೀತಿ ಕೊಡ್ತೀರಾ ಅಂತ ನಂಬ್ತಾ ನನ್ನ ಕಂಟೆಂಟ್ಗಳನ್ನ ಮುಂದುವರಿಸ್ತಾ ಇರ್ತೀನಿ. ಕೈ ಬಿಡಲ್ಲ ಅಲ್ಲ. ಕರ್ನಾಟಕ ಫಸ್ಟ್ ಫೀಮೇಲ್ ಮೋಟೋ ವ್ಲಾಗರ್ ಅನ್ನೋ ಒಂದು ಹೆಗ್ಗಳಿಕೆ ಇದೆ. ಆ ಹೆಸರನ್ನು ಉಳಿಸ್ಕೊಳಕ್ಕೆ ತುಂಬ ಪ್ರಯತ್ನ ಪಡ್ತಿದ್ದೀನಿ. ತುಂಬ ಎಫರ್ಟ್ ಹಾಕಿ ಕಂಟೆಂಟ್ಗಳನ್ನ ಮಾಡ್ತೀನಿ. ನಿಮ್ಮ ಪ್ರೀತಿ ಇದೇ ಥರ ಇರಲಿ ಗಾಯ್ಸ್. ಮತ್ತೇನು ಗಾಯ್ಸ್, ಇವಾಗ ಬಿರಿಯಾನಿ ನಾನಂತೂ ತಿನ್ನಲ್ಲ, ಓಟ್ಸ್ ತಿನ್ಕೊಂಡು ಹೋಯ್ತಾ ಇದ್ದೀನಿ. ಇದು ಏನು ಮಾಡೋಕ್ಕಾಗಲ್ಲ, ಇದು ವ್ಲಾಗರ್ಸ್ ಹಣೆ ಬರ ಇದೆಲ್ಲ. ಬಟ್ ಇಟ್ಸ್ ಓಕೆ, ಏನು ಮಾಡೋಕ್ಕಾಗಲ್ಲ. ಹೋಯ್ತಾನೆ ಇದೀನಪ್ಪ ಈ ಟ್ರಾಫಿಕಲ್ಲಿ ಹೋಗೋಷ್ಟೊತ್ತಿಗೆ. ಅಮ್ಮ ಯಾರು ಈಟ್ ಅಂತೂ ತಡೆಯೋಕ್ಕಾಗಲ್ಲ ಇನ್ನೊಂದು ಸ್ವಲ್ಪ ಹೊತ್ತಿಗೆ. ಒಳ್ಳೆ ಮಜಾ. ಆಮೇಲೆ ಇನ್ನೊಂದು ಪ್ರಾಬ್ಲಮ್ ಏನಾಗಿದೆ ಗೊತ್ತಾ, ನಂದು ಮೈಕ್ ಇದೆಯಲ್ಲ, ಈ ಮೈಕ್ ಏನಾಗ್ಬಿಟ್ಟೈತೆ ಅಂದರೆ, ನನ್ಗೆ ಆಕ್ಸಿಡೆಂಟ್ ಆದಾಗ ಒಂದು ಕೇಬಲು ಮೇ ಬಿ ಅವ್ರು ತೊಗೊಂಬರ್ಬೇಕಾದ್ರೇನೋ ಇಲ್ಲ ನಮ್ಮಮ್ಮ ಸಾರ್ಟ್ ಔಟ್ ಮಾಡ್ಬೇಕಾದ್ರೇನೋ ಒಂದು ಕೇಬಲ್ ಎಗರಿಸ್ಬಿಟ್ಟವ್ರೆ. ಆ ಕೇಬಲ್ ಇಲ್ಲ ನನಗೆ ಮೈಕ್ ಹಾಕ್ಕೊಳಕ್ಕೆ. ಇವಾಗ ನಾನು DJI ಮೈಕ್ ಹಾಕೊಂಡಿರೋದು, ಅಡಾಪ್ಟರ್ ಹಾಕ್ಬಿಟ್ಟು ಮೈಕ್ ಹಾಕೊಂಡು DJI ಮೈಕ್ ಹಾಕೊಂಡಿದ್ದೀನಿ ಇವಾಗ.
ಅದೇನು ಗೊತ್ತಾ, ಅಡಾಪ್ಟರ್ ಹಾಕಿದ್ರೆ ಸ್ವಲ್ಪ ವೆಯ್ಟ್ ಬರುತ್ತೆ ನನಗೆ ಹೆಲ್ಮೆಟ್ ಮೇಲೆ. ಅದೊಂದು ಹಿಂಸೆ. ಬಟ್ ಏನು ಮಾಡೋಕ್ಕಾಗಲ್ಲ, ಮೈಕ್ ಬೇಕೇ ಬೇಕಲ್ವ, ನಾನು ಮಾತಾಡೋದು ನಿಮಗೆ ಕೇಳಿಸ್ಬೇಕಂದ್ರೆ. ಇದೆಲ್ಲ ಜುಗಾಡುಗಳು ಮಾಡ್ತಾ ಇರ್ಬೇಕು ಅವಾಗ. ಬಟ್ ವಾಯ್ಸ್ ಕ್ಲಾರಿಟಿ ಇದೆ ಅಲ್ಲ, ಚೆನ್ನಾಗಿ ಕೇಳುತ್ತಲ್ಲ ವಾಯ್ಸು, ಅದು ಇಂಪಾರ್ಟೆಂಟ್. ಪ್ಲೀಸ್ ಗಾಯ್ಸ್, ಇನ್ನು ಹೋಗ್ಬೇಕು, ಮುಂದೆ ಹೋಗೋಣ. ಆಕ್ಚುಲಿ ಇದು ಬಿಡದಿ ವಂಡರ್ಲಾ ಗೇಟಿಂದ ಮುಂದೆಗಡೆ ಬಿರಿಯಾನಿ ಪರಂಪರೆ ಅಂತ ಹೇಳ್ಬಿಟ್ಟು ಇಲ್ಲಿ ಶೂಟ್ ಬಂದಿದ್ದು. ನಾವು ನಾನ್ ವೆಜ್ ಅವ್ರು ಯಾರಾದ್ರೂ ತಿನ್ಬೇಕು ಅಂತಿದ್ರೆ ಬೈ 1 get 1 ಬಿರಿಯಾನಿ ಎಲ್ಲ ಕೊಡ್ತಾ ಇದ್ದಾರೆ, ಏನೇನೋ ಕೊಡ್ತಾ ಇದ್ದಾರೆ. ಸೊ ಬರ್ಬೋದು, ಬ್ಯಾಟಿಂಗ್ ಮಾಡ್ಬೋದು ಗಾಯ್ಸ್. ಇಲ್ಲಿದೆ ನೋಡಿ ಬಿರಿಯಾನಿ ಪರಂಪರೆ. ಇದ್ರದ್ದು ರೀಲ್ಸ್ ನಾನು ಇನ್ಸ್ಟಾಗ್ರಾಮಲ್ಲಿ ಹಾಕಿರ್ತೀನಿ, ಚೆಕ್ಔಟ್ ಮಾಡ್ಕೊಳ್ಳಿ. ಯಪ್ಪ, ಆಗ್ಲೇ ಎಷ್ಟಾಯ್ತು ಗೊತ್ತಾ, 11:30 ಆಯ್ತು. ಹೆವಿ ಬಿಸಿಲು ಹೊಡಿತಾ ಇದೆ. ಸೊ ಹೊರಡುವ, ಗಾಡಿ ಎತ್ಕೊಂಡು ಜುಯ್ ಅಂತ. ಒಂದು 50 ಕಿಲೋಮೀಟರ್ ಡ್ರಿಲ್ಲು. ಏನೋ ಕೆಲ್ಸದ ಮೇಲೆ ಬಂದೆ. ಆಮೇಲೆ ನನ್ನ ಫ್ರೆಂಡ್ ವೈಫ್ ಸೀಮಂತ ಆಯ್ತು ಇಲ್ಲೇ ಬಿಡದಿಲ್ಲ, ಅದನ್ನ ಮುಗಿಸ್ಕೊಂಡು ಮನೆ ಕಡೆಗೆ ಹೊಟ್ಟೆ. ಇವಾಗ ಒಟ್ಟಿನಲ್ಲಿ ಈ ತರ ಶಾರ್ಟ್ ರೈಡ್ ಮಾಡಿನೇ ನಾನು ಬೂಸ್ಟ್ ಮಾಡ್ಕೊಂಡು ಇವಾಗ ನೆಕ್ಸ್ಟ್ ರೈಡ್ಗಳಿಗೆ ರೆಡಿ ಆಗ್ಬೇಕು. ಅಂಡ್ ತುಂಬಾ ಖುಷಿಯಾಗಿದ್ದ ವಿಚಾರ ಏನು ಅಂತಂದ್ರೆ, ನಾನು ಎಲ್ಲೋದ್ರೂ ಅಟ್ಲೀಸ್ಟ್ ಒಂದು 10 ಜನ ಅದು ಗುರುತಿಸಿ ಮಾತಾಡ್ತಾರೆ. ತುಂಬಾ ಖುಷಿ ಆಗುತ್ತೆ ನನಗೆ. ನನ್ನ ಅನ್ಭವಿಸಿರೋ ನೋವು ಯಾರಿಗೂ ಬೇಡ, ಬಟ್ ಅಷ್ಟೆಲ್ಲ ಅನ್ಭವಿಸಿ ಇವತ್ತು ಚೆನ್ನಾಗಿದ್ದೀನಲ್ಲ, ಅದನ್ನ ನೋಡಿ ಖುಷಿ ಪಟ್ಟು ಹೊಗಳ್ತಾರೆ, ಮತ್ ಬಂದು ಮಾತಾಡಿಸ್ತಾರೆ, ಚೆನ್ನಾಗಿದ್ದೀರಾ ಅಂತ ಕೇಳ್ತಾರೆ. ಅಷ್ಟೇ ಬೇಕಾಗಿರೋದು, ಅಷ್ಟೇ ನಾವು ಸಂಪಾದನೆ ಮಾಡೋದು ಎಂಡ್ ಆಫ್ ದ ಡೇ. ಆ ಒಂದು ಪ್ರೀತಿ, ಜನರಲ್ಲಿ ವಿಶ್ವಾಸನ ನಾನು ಏನು ಪಡೆದಿದ್ದೀನಲ್ಲ, ಅದು ತುಂಬಾ ಖುಷಿ ಅನ್ಸುತ್ತೆ ನನಗೆ. ಎಲ್ಲೋದ್ರೂ ಗುರ್ತಿಸಿ ಮಾತಾಡಿಸ್ತಾರೆ. ಅಂಡ್ ಇವಾಗ ನಾನು ಭೀಮನ್ ಅಂತ ನೋಡ್ದಾರಲ್ಲ, ಯಾರಂಟಿ ಗುರ್ತಿಸಿ ಮಾತಾಡ್ತಾರೆ. ಯಾಕಂದ್ರೆ ಭೀಮಾ ಇಸ್ ಕಂಪ್ಲೀಟ್ಲಿ ಚೇಂಜ್ ಓವರ್ ಆಗಿದ್ದಾನೆ. ಅಂಡ್ ಆಕ್ಚುಲಿ ಇವತ್ತು ಬಿಸಿಲಿಗೆ ಹೋಗಿದ್ದಿದ್ದಲ್ಲ, ಎಕ್ಸ್ಟ್ರೀಮ್ ಬಿಸಿಲಿಗೆ ಹೋಗಿದ್ದಿದ್ದು, ಪೀಕ್ ಅವರ್ಸ್ ಅಲ್ಲಿ ಮಧ್ಯಾಹ್ನನೇ. ನೋಡಿ ಏನೂ ಆಗಿಲ್ಲ. ಬಿಸಿಲಿಗೆ ಏನಾದ್ರು ಸ್ಟಿಕ್ಕರ್ ಎದಳುತ್ತಾ ಅದು ಇದು ಅಂತೆಲ್ಲ ಇರುತ್ತಲ್ಲ, ಏನೂ ಆಗಿಲ್ಲ, ಚೆನ್ನಾಗೇ ಇದೆ ಸ್ಟಿಕ್ಕರ್ ಕೂಡ. ಸೊ ಖುಷಿ ಆಯ್ತು. ಈ ಕಡೆ ಕೆಲಸ ಆಯ್ತು, ಈ ಕಡೆ ಲಾಂಗ್ ಟೈಮ್ ಫ್ರೆಂಡ್ಸ್ನ ಮೀಟ್ ಮಾಡಿದೆ. ನಿಮ್ಗೆ ಗೊತ್ತಿರ್ತಾರೆ, ಕಿರಣ, ಚಂದು, ನಾವೆಲ್ಲ ಮೊದಲೆಲ್ಲ ಬೈಕ್ ರೈಡ್ ಎಲ್ಲ ಹೋಗ್ತಿದ್ವಿ. ಇವಾಗೆಲ್ಲ ಫ್ಯಾಮಿಲಿ ಮದುವೆ ಆಗಿದೆ. ಸೊ ಅವ್ರ ಹೆಂಡತಿದು ಶ್ರೀಮಂತ ಆಯ್ತು, ಕಿರಣ ಅವ್ರ ಹೆಂಡತಿ ಶ್ರೀಮಂತ. ಸೊ ಅದನ್ನ ಮುಗಿಸ್ಕೊಂಡು ವಿಶ್ ಮಾಡಿ ಅಲ್ಲಿಂದ ಈಗ ಮನೆ ಕಡೆಗೆ ಹೋಯ್ತಾ ಇದ್ದೀನಿ. ಆಕ್ಚುಲಿ ಆರಾಮಾಗಿ ರೈಡ್ ಮಾಡಿದೆ, ಏನಂತ ತೊಂದರೆ ಆಗ್ಲಿಲ್ಲ. ನನಗೆ ಪ್ರಾಬ್ಲಮ್ಮು ಇವಾಗ ಹತ್ತಕ್ಕೆ ಇಳಿಯೋಕ್ಕೂ ಪರವಾಗಿಲ್ಲ, ಓಕೆ, ಮೊದಲಿಗಿಂತ ಎಷ್ಟೋ ಬೆಟರ್ ಆಗಿದೆ. ರಿವರ್ಸ್ ತೆಗಿಯೋದಕ್ಕೆ ಸ್ವಲ್ಪ ತೊಂದರೆ ಆಗುತ್ತೆ. ಮತ್ತೆ ಪಾರ್ಕಿಂಗ್ ಎಲ್ಲಾದ್ರೂ ನಿಲ್ಸ್ಬಿಟ್ರೆ, ಸಂದೀಪಂದಿಲಿ ಬೇರೆಯವ್ರು ಯಾರಾದ್ರೂ ಗಾಡಿ ಅಡ್ಡ ಎಲ್ಲ ಹಾಕ್ಬಿಟ್ರೆ ಎಳಿಯೋಕ್ಕೆ ನನಗೆ ಲೆಫ್ಟ್ ಹ್ಯಾಂಡಲ್ಲಿ ಶಕ್ತಿ ಇಲ್ಲ. ತುಂಬ ನೋವಾಗುತ್ತೆ ನನಗೆ, ಮೂಳೆ ನೋವಾಗುತ್ತೆ ಅದು ರಾಡ್ ಹಾಕಿರೋದು. ಅದು ಒಂದು ಪ್ರಾಬ್ಲಮ್ ಬಿಟ್ಟರೆ ಸದ್ಯಕ್ಕೆ ಏನು ಪ್ರಾಬ್ಲಮ್ ಇಲ್ಲ. ಗೇರ್ ಶಿಫ್ಟ್ ಮಾಡೋಕ್ಕೂ ನನಗೆ ತೊಂದರೆ ಆಗ್ತಿತ್ತು, ಬಟ್ ಇವಾಗ ಎಷ್ಟೋ ಇಂಪ್ರೂವ್ ಆಗಿದೆ. ನನಗೆ ಗೊತ್ತಾಗ್ತಿದೆ, ಅದು ಚೇಂಜಸ್ ನನಗೆ ಗೊತ್ತಾಗ್ತಿದೆ, ಏನೇನೆಲ್ಲ ಚೇಂಜಸ್ ಆಗಿದ್ದೀನಿ ನನ್ನ ಬಾಡಿಯಲ್ಲಿ ಅಂತ ಹೇಳಿ. ಸೊ ಖುಷಿ ಆಗುತ್ತೆ, ಸ್ವಲ್ಪ ರಿಲ್ಯಾಕ್ಸು ಆಗುತ್ತೆ. ಓಕೆ, ಡೇ ಬೈ ಡೇ ಬೆಟರ್ ಆಗ್ತಾ ಇದೆ ಅಂತ ಹೇಳಿ ನಾನೇ ಬೂಸ್ಟ್ ಮಾಡ್ಕೊಂಡು ಬೂಸ್ಟ್ ಕುಡ್ಕೊಂಡು ಜೀವನನ ಮುಂದಕ್ಕೆ ನಡೆಸ್ತಾ ಇದ್ದೀನಿ. ಸೊ ಖುಷಿ ಆಗುತ್ತೆ, ನನಗೆ ಹೆಮ್ಮೆ ಅನ್ಸುತ್ತೆ. ಸೊ ಈ ವಿಡಿಯೋದಲ್ಲಿ ಏನು ಇರಲಿಲ್ಲ ಅಂತ ಗೊತ್ತು, ಬಟ್ ಒಂದು ಡ್ರಿಲ್ ಆಗ್ಬೇಕಿತ್ತು ನನಗೆ. ರೈಡ್ ಮಾಡಿ ಅಭ್ಯಾಸ ಮಾಡ್ಕೊಂಡು ಆ್ಯಂಡ್ ಹೇಳಿದ್ನಲ್ಲ, ಗಾಡಿ ಕಂಪ್ಲೀಟ್ ರೆಡಿಯಾಗಿ ಬಂದಾಗಿಂದ ನಾನು ಅದನ್ನ ಆ್ಯಕ್ಚುಲಿ ಓಡಿಸ್ತಾನೂ ಇರಲಿಲ್ಲ, ಗಾಡಿನೂ ಓಡಿಸ್ತಾ ಇರಲಿಲ್ಲ ನಾನು. ಸೊ 1 by 1 ಎಲ್ಲ ಸಾರ್ಟ್ ಔಟ್ ಮಾಡಿದ್ಮೇಲೆ ಇವಾಗ ಬ್ಯಾಕ್ ಆನ್ ಟ್ರ್ಯಾಕ್ ಭೀಮಾ. ಸೊ ನೋಡೋಣ ನೆಕ್ಸ್ಟ್. ನನಗೆ ಆ್ಯಕ್ಚುಲಿ ಬೈಕ್ ಎತ್ಕೊಂಡು ಹೋಗ್ಬೇಕಂತ ಆಸೆ ಇದೆ. ಯಾವ ಜಾಗಕ್ಕೆ ಹೋಗ್ಲಿ, ಯಾವ ಊರಿಗೆ ಬರಲಿ, ಸ್ವಲ್ಪ ಬಿಸಿಲು ಕಮ್ಮಿ ಆಗಲಿ ಅಂತಾನೆ ವೆಯ್ಟ್ ಮಾಡ್ತಿದ್ದೀನಿ ನಾನು. ಮಾನ್ಸೂನಿಂದ ರೈಡ್ನ ಶುರು ಮಾಡೋಣ ಅಂತ ಹೇಳ್ಬಿಟ್ಟು. ಯಾವ ಊರಿಗೆ ಬರಲಿ ಮಾನ್ಸೂನ್ಗೆ ಕಮೆಂಟಲ್ಲಿ ತಿಳಿಸಿ. ಆ್ಯಂಡ್ ಇಷ್ಟೊಂದು ಪ್ರೀತಿ ಕೊಡ್ತಾ ಇದ್ದೀರಲ್ಲ. ಆ್ಯಂಡ್ ತುಂಬ ಜನ ಫೇಸ್ಬುಕ್ಕಲ್ಲಿ ನಾವು ವೀಡಿಯೋಸ್ ನೋಡ್ತೀವಿ ಅಂತ ಹೇಳ್ತಿದ್ರು. ನಾನು ಫೇಸ್ಬುಕ್ಕಲ್ಲಿ ವೀಡಿಯೋಸ್ ನೋಡ್ತಾ ಇದ್ದಾರೆ ಅಂತ ಖುಷಿ ಆಗುತ್ತೆ. ಯೂಟ್ಯೂಬಲ್ಲಿ ಸ್ವಲ್ಪ ಕಮ್ಮಿ ಜನನೇ ನೋಡ್ತಾ ಇದ್ದಾರೆ. ಇತ್ತೀಚೆಗೆ ನನ್ನ ಕಂಟೆಂಟ್ ಬರೀ ಆಗ್ತಾ ಇಲ್ಲಲ್ಲ. ಮತ್ತೇನು ಗೊತ್ತಾ, ನಮ್ಮ ಜನಕ್ಕೆ ಫ್ಯಾಕ್ಟ್ ಹೇಳ್ಬಿಡ್ತೀನಿ, ಅಡ್ವೆಂಚರ್ ಗಾಡಿ ಕೊಡೋ ಇದೆಯಲ್ಲ, ಒಂದು ಸ್ವಲ್ಪನೂ ಜನ ಅಡ್ವೆಂಚರ್ ಗಾಡಿಗಳ ಬಗ್ಗೆ ಇವಾಗ ಕ್ರೇಜ್ ಬಿಟ್ಬಿಟ್ಟಿದ್ದಾರೆ. ಯಾಕಂದ್ರೆ ಎಲ್ಲರೂ ಸೂಪರ್ ಬೈಕ್ ಶೋಕಿಗಳು ಶುರು ಮಾಡ್ಕೊಂಡ್ಬಿಟ್ಟಿದ್ದಾರೆ. ಸೂಪರ್ ಬೈಕ್ ಇದ್ರೆ ಆಯ್ತಪ್ಪ, ಇವ್ರದೇ ಕಂಟೆಂಟು, ಬೇರೆಯವ್ರದೆಲ್ಲ ನೋಡಲ್ಲ. ಇದು ಫ್ಯಾಕ್ಟ್, ಇದು ಯಾರೇನು ಬೇಜಾರು ಮಾಡ್ಕೊಂಡ್ರು ಇದು ಫ್ಯಾಕ್ಟೇನೆ. ಸೊ ಹೆಂಗಾಗ್ಬಿಟ್ಟಿದೆ ಅಂದ್ರೆ, ADV ಎಲ್ಲ ಒಂದು ಗ್ರೂಪ್ ಆಗ್ಬಿಟ್ಟಿದೆ, ಸೂಪರ್ ಬೈಕ್ ಎಲ್ಲ ಒಂದು ಟೀಮ್ ಆಗ್ಬಿಟ್ಟಿದೆ. ಸೊ ಅದು ತುಂಬಾ ಒಂಥರ ವಿಯರ್ಡ್ ಅನ್ಸುತ್ತೆ. ಬೈಕಿಂಗ್ ಅಂತ ಬಂದಾಗ ಒಂದು ಕಮ್ಯುನಿಟಿ ಆಗಿಲ್ಲ ಇದು. ಸೊ ಇಲ್ಲೇ ಸ್ಪ್ಲಿಟ್ ಆಗಿದೆ. ಇದು ತುಂಬಾ ರಾಂಗು ಆ್ಯಂಡ್ ತುಂಬಾ ಬೇಜಾರಾಗುವ ಸಂಗತಿ ಕೂಡ ಹೌದು. ಏನು ಮಾಡೋಕ್ಕಾಗಲ್ಲ. ಇವಾಗ ಹೆಂಗೆ ಅಂದ್ರೆ, ಜನ ಸೂಪರ್ ಬೈಕ್ ಇರೋರ್ನ ವಾವ್ ಅಂತ ನೋಡ್ತಾರೆ, ADV ಇರೋರ್ನ ಬಿಡು ನಾರ್ಮಲ್ ಗಾಡಿ ಇದು ಅಂತ ನೋಡ್ತಾರೆ. ಬಟ್ ADV ಗಾಡಿಗಳು ಮಾಡೋ ತಾಕತ್ತು ಆ ಗಾಡಿಗಳು ಇರೋದಿಲ್ಲ. ಅದೆಲ್ಲ ಸುಮ್ಮನೆ ಹೇಳ್ಬಾರ್ದು, ಬಟ್ ಫ್ಯಾಕ್ಟು ಗೊತ್ತಿರುತ್ತೆ ಜನಕ್ಕೆ. ಸೊ
ರೈಡರ್ಗೆ ರೆಸ್ಪೆಕ್ಟ್ ಕೊಡಿ, ಬೈಕ್ಗಲ್ಲ. ಬೈಕಿಗೆ ಅಂದ್ರೆ ನೀವು ಅದರಲ್ಲಿ ಡಿವೈಡ್ ಮಾಡಬೇಡಿ. ನಾನು ಹಂಗೆ ಹೇಳಲಿಲ್ಲ, ಸೂಪರ್ ಬೈಕು ADV ಬೈಕು ಅಂತ ಡಿವೈಡ್ ಮಾಡ್ಕೊಂಡು ಅವರಿಗೆ ಹಿಂಗೆ ಇವ್ರು ಹಿಂಗೆ ಅಂತೆಲ್ಲ ಇದು ಮಾಡಕ್ ಹೋಗ್ಬೇಡಿ. ಎಲ್ಲರೂ ಬೈಕರ್ಸ್ ಅಂತ ಅಂದಾಗ ತುಂಬಾ ಕಷ್ಟ ಇರುತ್ತೆ. ಅಂಡ್ ಅಡ್ವೆಂಚರ್ ಗಾಡಿಗಳನ್ನ ಇಟ್ಕೊಂಡವ್ರು ಎಂತೆಂಥ ಅಡ್ವೆಂಚರ್ಗಳನ್ನ ಮಾಡಿರ್ತಾರೆ. ಅದಕ್ಕೆ ಸ್ವಲ್ಪ ಗೌರವ ಕೊಡಿ. ಸ್ವಲ್ಪ ಶೋಕಿ ಮಾಡೋರು ಇರ್ತಾರೆ, ಸ್ವಲ್ಪ ಅದನ್ನ ಅಡ್ವೆಂಚರ್ ಆಗಿ ಲೈಫ್ನ ತಗೊಂಡೋಗೋರು ಇರ್ತಾರೆ. ಸೊ ಡಿಫ್ರೆನ್ಶಿಯೇಷನ್ ನಿಮಗೆ ಗೊತ್ತಿರುತ್ತೆ. ಸೊ ಅಂಥವ್ರಿಗೆ ಸ್ವಲ್ಪ ಎಂಟರ್ಟೈನ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇರೋದು ನಾನು. ಸೊ ಇಟ್ಸ್ ಓಕೆ, ಇದು ಫ್ಯಾಕ್ಟು. ಇವತ್ತೆಲ್ಲ ನಾಳೆ ಇದೆಲ್ಲ ಆಚೆ ಬರಲೇಬೇಕು, ಬಂದೇ ಬರುತ್ತೆ. ಎನಿವೇಸ್, ಇದು ಇವತ್ತಿನ ವಿಚಾರಗಳು ಗೈಸ್. ಇವತ್ತೊಂದು 50 ಕಿಲೋಮೀಟರ್ಸ್ ಡ್ರಿಲ್ ಆಯ್ತು ಅಷ್ಟೇ. ನೋಡೋಣ ನೆಕ್ಸ್ಟ್ ಎಲ್ಲಾದ್ರೂ ರೈಡ್ ಹೋಗೋಣ, ಕಮೆಂಟಲ್ಲಿ ತಿಳಿಸಿ, ಓಕೆನಾ? ಪೀಸ್. ಬಿಸಿಲು ಜಾಸ್ತಿ ಆಯಿತು, ಆದಷ್ಟು ಹೈಡ್ರೇಟ್ ಆಗಿರಿ. ಸ್ವಲ್ಪ ಬಿಸಿಲು ಟೈಮಲ್ಲಿ ಅವಾಯ್ಡ್ ಮಾಡಿ ರೈಡು. ನನಗೆ ಅಂತೂ ಆಗ್ತಾ ಇಲ್ಲ. ನನಗೆ ಒಂದ್ಸತಿ ಮನೆ ಸೇರ್ಕೊಂಡ್ರೆ ಸಾಕು ಅನ್ನೋಷ್ಟು ಆಗ್ಬಿಟ್ಟಿದೆ. ಬಾಡಿ ಕಂಟ್ರೋಲ್ ಸಿಗಲ್ಲ ನನಗೆ. ಸ್ವಲ್ಪ ಬಿಸಿಲು ಹೆದರ್ತಿದ್ದೀನಿ ನಾನು, ಟೈಮ್ ತಗೊಳುತ್ತೆ. ಬಟ್ ಇಷ್ಟು ಮಾಡ್ತಿದ್ದೀನಲ್ಲ, ಅದಕ್ಕೆ ಗ್ರೇಟ್, ಓಕೆನಾ? ಜಾಸ್ತಿ ಪುಂಗ್ಬಿಟ್ಟೆ ಅನ್ಸುತ್ತೆ. ಸಿಗೋಣ ಗಾಯ್ಸ್ ಇನ್ನೊಂದು ವಿಡಿಯೋಲಿ. ಚಾನಲ್ ಸಬಲೈಸ್ ಮಾಡ್ಕೊಳ್ಳಿ. ಸೊ ಒಂದು ಶಾರ್ಟ್ ರೈಡ್ ಭೀಮನ್ ಜೊತೆಗೆ ಆಫ್ಟರ್ ವೆರಿ ಲಾಂಗ್ ಟೈಮ್. ಹ್ಯಾಪಿ ಆ್ಯಂಡ್ ಎಸ್, ಸ್ವಲ್ಪ ಮನಸ್ಸಿಗೆ ಸಮಾಧಾನನೂ ಆಯಿತು, ಖುಷಿನೂ ಆಯಿತು. ಒಂಥರ ಖುಷಿ ಕೊಡುತ್ತೆ ಬೈಕ್ ಓಡ್ಸೋಕ್ಕೆ. ಎಸ್, ಪೀಸ್. ಸಿಗೋಣ ಇನ್ನೊಂದು ವಿಡಿಯೋಲಿ. ಟಾಟಾ.